Okay, dear student friends, welcome back to my another video on chapter 7, control and coordination of class 10. So how are you all? In the previous class, we discussed about how the control and coordination takes place in case of animals, especially the human being. In case of animals, with the help of the nervous tissue, neurons, nerves, brain, all of them will coordinate the functions of the body. When it comes to the coordination in case of plants, as you know that plants do not have organs, means they have only tissue grade of body organization. So you don't find brain or nerves or any other organs in the body. Then how plants will do coordinate or control their activity? So we already know that plants also coordinate and control their functions. Their response time or action is quite slow in most of the plants. In some of the plants, you will find an immediate response also. For example, if you consider Mimosa pudica, that is touch me not plant. ಮುಟ್ಟಿದರೆ ಮುನಿ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನ ನೀವು ಜಸ್ಟ್ ಟಚ್ ಮಾಡಿದ್ರೆ ಅಥವಾ ಜೋರ ಊದ್ರಿ ಏನಾಗುತ್ತೆ, ತನ್ನ ಲೀವ್ಸ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. Okay, so that is also a kind of a response, right? So plants with ಹೆಂಗೆ coordinate ಮಾಡ್ತಾವ ತನ್ನ activities ಅನ್ನ ಅಂದ್ರೆ, it mainly coordinates with the help of chemicals. The ability of a plant to detect change and respond to the stimulus is called as a sensitivity of that plant. Okay, so sensitivity of the plant ಅಂದ್ರೆ ಏನಂದ್ರೆ, ಅದು ತನ್ನ ಸುತ್ತಮುತ್ತ ಆಗುವಂತಹ ಚೇಂಜಸ್ ಅನ್ನ, ಓಕೆ, ಸ್ಟಿಮ್ಯುಲಸ್ ಅನ್ನ ಸೆನ್ಸ್ ಮಾಡ್ತೈತೆ, ಅದ್ರ ತಕ್ಕಂಗೆ ಅದು ಸಹಿತ ಪ್ಲಾಂಟ್ ಸಹಿತ ಏನ್ ಮಾಡ್ತಾವ, ರೆಸ್ಪಾಂಡ್ ಮಾಡ್ತಾವ. ಸೊ ಬ್ರಾಡ್ಲಿ ನಾವು ಪ್ಲಾಂಟ್ ಮೂವ್ಮೆಂಟ್ಸ್ ಅನ್ನ ಎರಡು ಕ್ಯಾಟಗರೈಸ್ ಮಾಡಬಹುದು. ಓಕೆ, ಎರಡು ಗುಂಪಾಗಿ ಮಾಡಬಹುದು. ಒಂದು ಇಮಿಡಿಯೇಟ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಸೊ ಇಲ್ಲೇ ಯಾವುದೇ ತರದ ಬೆಳವಣಿಗೆ ಆಗಂಗಿಲ್ಲ ಪ್ಲಾಂಟ್ ಒಳಗ. ಪ್ಲಾಂಟ್ ವಿಲ್ ನಾಟ್ ಶೋ ಎನಿ ಗ್ರೋತ್. ಓಕೆ, ಬೆಳವಣಿಗೆ ತೋರ್ಸಂಗಿಲ್ಲ, ಬಟ್ ಅದು ಮೂವ್ಮೆಂಟ್ ಅನ್ನ ತೋರಿಸ್ತೈತಿ. ಲೈಕ್ ಹೇಳಿದಲ್ಲ, ಈಗ ನೀವು ಮುಟ್ಟಿದ್ರೆ ಮುನಿ ಅಂದ್ರೆ ಟಚ್ ಮಿ ನಾಟ್ ಪ್ಲಾಂಟ್ ಅನ್ನ ನೀವು ಟಚ್ ಮಾಡಿದ್ರೆ ಅಂದ್ರೆ ಲೀವ್ಸ್ ಫೋಲ್ಡ್ ಹಾಕೋ, ಅದರಲ್ಲಿ ಗ್ರೋತ್ ಆಗವಲ್ತು, ಹೊಸ ಸೆಲ್ ಉತ್ಪತ್ತಿ ಆಗ್ಲಿಕ್ಕಿಲ್ಲ. ಓಕೆ, ಸೊ ದಟ್ ಈಸ್ ದಿ immediate response to the stimulus. Okay, so the movement of the point is different from point of touch. So how does the plant do that? This is because of two means. One is the electrochemical means. Okay, so again chemicals nindagutta. Second one is changing the shape by changing the amount of water. Okay, swelling ಆಗಬಹುದು ಅಥವಾ shrinking ಆಗಬಹುದು. For example, seed dispersal ಅಂತ ಏನ್ ಕರಿತೀವಿ ನಾವು. ಓಕೆ, ನೋಡಿ ಪ್ಲಾಂಟ್ ಏನ್ ಮಾಡ್ಬೇಕಾಗತ್ತಂದ್ರ ಸೀಡ್ಸ್ ಅನ್ನ ಎಷ್ಟಾಗತ್ತಷ್ಟು ತನ್ನಿಂದ ದೂರ ಒಗಿಲಿಕ್ಕೆ ಪ್ರಯತ್ನ ಮಾಡ್ತಾವ. ಅಲ್ಲೇ ಸಮೀಪ ಗಿಡಗಳು ಬಿದ್ದು ಅಂದ್ರ, ಸೀಡ್ಸ್ ಬಿದ್ದು ಅಂದ್ರ ಎಲ್ಲಾ ಸೀಡ್ಸ್ ಗ್ರೋ ಆಗಂಗಿಲ್ಲ. ಯಾಕಂದ್ರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಕ್ರೌಡೆಡ್ ಆಗೋದ್ರಿಂದ. ಸೊ ಅಲ್ಲಿ ಫುಡ್, ಸ್ಪೇಸ್, ಲೈಟ್, ಏರ್, ಇದಕ್ಕೆಲ್ಲದಕ್ಕೂ ಕಾಂಪಿಟೇಷನ್ ಆಗಿ ಒಂದಿಷ್ಟು ಸೀಡ್ಸ್ ಗ್ರೋ ಆಗಂಗಿಲ್ಲ. ಹಾಗಾಗಿ ಪ್ಲಾಂಟ್ಸ್ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾವ ಅಂದ್ರೆ ಎಷ್ಟಾಗತ್ತಷ್ಟು ಸೀಡ್ಸ್ ನ ದೂರ ಒಗಿಲಿಕ್ಕೆ ಪ್ರಯತ್ನ ಮಾಡ್ತಾವ. ಓಕೆ, ನೀವು ಯೂಟ್ಯೂಬ್ ಅಲ್ಲಿ ಬೇಗ ಸರ್ಚ್ ಮಾಡಿ ಸೀಡ್ ಡಿಸ್ಪೋಸಲ್ ಇನ್ ಕುಕುಂಬರ್ ಹಾಕೋ, ಅದ್ರೊಳಗ ವಾಟರ್ ತುಂಬಿಕೊಂಡು ಪ್ರೆಷರ್ ಕ್ರಿಯೇಟ್ ಆಗಿ ಸಡನ್ ಆಗಿ ಆ ಪ್ರೆಷರ್ ರಿಲೀಸ್ ಆತಂದ್ರ ನೀರ್ ಏನಾಕೈತೆ ಅಂದ್ರ ಗಿಡಗಳಿಂದ ಚಿಮ್ಲಿ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಸೀಡ್ಸ್ ಏನಕ್ಕೋ ಶೂಟ್ ಹಾಕೋ ಹೊರಗೆ. ಓಕೆ, ದಟ್ಸ್ ಆಲ್ಸೋ ಅ ಕೈಂಡ್ ಆಫ್ ಅ ಪ್ಲಾಂಟ್ ಮೂವ್ಮೆಂಟ್ ವಿಚ್ ಇಸ್ ಕಾಸ್ಡ್ ಬಿಕಾಸ್ ಆಫ್ ಅ ಚೇಂಜಿಂಗ್ ದ ಅಮೌಂಟ್ ಆಫ್ ವಾಟರ್. ಓಕೆ, ಬೈ ಸ್ವೆಲ್ಲಿಂಗ್ ಆರ್ ಬೈ ಶ್ರಿಂಕಿಂಗ್. ಫಾರ್ ಎಕ್ಸಾಂಪಲ್, ನೀವು ಟೊಮ್ಯಾಟೊ ಅನ್ನ ಸ್ಟಡಿ ಮಾಡಬಹುದು. ಟೊಮ್ಯಾಟೊ ನೆನಪು ಮಾಡ್ಕೊರಿ, ಕಿಡ್ನಿ ಶೇಪ್ ಗಾರ್ಡ್ ಸೆಲ್ಸ್ ಇರ್ತಾವ, ರೈಟ್? ಸೊ ಇವು ಸ್ವೆಲ್ ಆದಾಗ ಓಪನ್ ಇರ್ತಾವ, ಇಲ್ಲ ಸೊಮ್ಯಾಟಲ್ ಪರಿಸ್ಥಿತಿ. ಯಾವಾಗಿದ್ರು ವಾಟರ್ ಕಡಿಮೆ ಆಗುತ್ತೆ, ಸ್ಪೆಷಲಿ ಡ್ಯೂರಿಂಗ್ ದ ನೈಟ್ ಟೈಮ್, ಇದು ಕ್ಲೋಸ್ ಆಗ್ಬೇಕಪ್ಪ ಅಂದ್ರೆ ಅವಾಗ ಏನಾಗ್ತವ, ಇವು ತನ್ನ ನೀರನ್ನ ಕಳ್ಕೊಂಡು ಅಂದ್ರೆ ದೇ ವಿಲ್ ಶ್ರಿಂಕ್ ಲೈಕ್ ದಿಸ್. ಓಕೆ, ಸೊ ದಟ್ ಟೈಮ್ ದಿಸ್ ಇಸ್ ಸ್ಟೊಮ್ಯಾಟಲ್ ಪೋರ್ ವಿಲ್ ಬಿ ಕ್ಲೋಸ್ಡ್. ಇಲ್ಲೇನಿಲ್ಲೇ ಪೋರ್ ಇತ್ತಿಲ್ಲೇ. ಓಕೆ, ದಿಸ್ ಇಸ್ ದ ಸ್ಟೊಮ್ಯಾಟಲ್ ಪೋರ್. ಇದೇನಾಕತಿ, ಕ್ಲೋಸ್ ಆಗುತ್ತೆ ಬಿಕಾಸ್ ಆಫ್ ಶ್ರಿಂಕೇಜ್. ಮತ್ತ ಅದ್ರೊಳಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀರ್ ಅಬ್ಸರ್ವ್ ಆಗಿ ತುಂಬಂದ್ರ, ಅಂದ್ರೆ ಜಾಸ್ತಿ ನೀರ್ ಅಬ್ಸರ್ವ್ ಮಾಡ್ತಂದ್ರ ಇವೇನಾಕೋ ಗಾರ್ಡ್ ಸೆಲ್ಸ್ ಏನ್ ಮಾಡ್ತಾವ,
ವಾಟರ್ ಅನ್ನ ಅಬ್ಸರ್ವ್ ಮಾಡಿದಾಗ ಮತ್ತ ಬಲೂನ್ ತರ ಒಪ್ಕೊಂಡ್ ಬಿಡ್ತಾವ. ಅವಾಗ ಏನಾಗೈತಿ ತಮ್ದು ಕಿಡ್ನಿ ಶೇಪ್ ಬರ್ತೈತಿ. ಸೊ ಅವಾಗ ಏನಾಗುತ್ತೆ ಇಲ್ಲಿ ನಡಕ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ದಟ್ ಇಸ್ ಸ್ಟೊಮ್ಯಾಟಲ್ ಪೋರ್ ವಿಚ್ ವಿಲ್ ಹೆಲ್ಪ್ ಇನ್ ಟ್ರಾನ್ಸ್ಪಿರೇಷನ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ಮೂವ್ಮೆಂಟ್, ಇಮಿಡಿಯೇಟ್ ರೆಸ್ಪಾನ್ಸ್. ಇದ್ರ ಯಾವುದೇ ತರದ ಗ್ರೋತ್ ಕಂಡು ಬರಂಗಿಲ್ಲ ನಮಗೆ. ಓಕೆ, ಸೊ ಸೆಕೆಂಡ್ ಟೈಪ್ ಆಫ್ ದ ಮೂವ್ಮೆಂಟ್ ಈಸ್ ದ ಮೂವ್ಮೆಂಟ್ ಡ್ಯೂ ಟು ಗ್ರೋತ್. ಓಕೆ, ಗಿಡಗಳು ಬೆಳೆಯುವುದರಿಂದ ಅದ್ರೊಳಗೆ ಮೂವ್ಮೆಂಟ್ ಕಂಡು ಬರ್ತೈತಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂದ್ರೆ ಕ್ಲೈಂಬರ್ಸ್. ಓಕೆ, ಬಳ್ಳಿಗಳು ಇರ್ತಾವಲ್ಲ, ಬಳ್ಳಿಗಳನ್ನ ನೋಡಿರ್ಬೋದು ನೀವು. ಆ ಬಳ್ಳಿಗಳು ಏನ್ ಮಾಡ್ತಾವ, ಕ್ಲೈಂಬ್ ಮಾಡುವಾಗ ಟೆಂಡ್ರಿಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾವ. ಓಕೆ, ಆ ಟೆಂಡ್ರಿಲ್ಸ್ ಅನ್ನ ನೀವು ನೋಡ್ರಿ ಸ್ಪ್ರಿಂಗ್ ಟೈಪ್ ರೌಂಡ್ 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 ಆಗಿ ಡೆವಲಪ್ ಆಗಿರ್ತಾವ. ಯಾಕಂದ್ರೆ ಆ ಟೆಂಡ್ರಿಲ್ಸ್ ಯಾವಾಗ ಯಾವುದೇ ಒಂದು ಸರ್ಫೇಸ್ ಅಥವಾ ಒಂದು ಕಬ್ಬಿಣದ ಇದಕ್ಕೆ ಕಾಂಟ್ಯಾಕ್ಟ್ ಬರ್ಲಿಲ್ಲ ಅಂದ್ರೆ ಗ್ರೋತ್ ಫಾಸ್ಟ್ ಇರ್ತದ. ಒಮ್ಮೆ ಅವು ಕಾಂಟ್ಯಾಕ್ಟ್ ಆಗಿ ಬಂದು ಅಂದ್ರೆ ಅದು ಗ್ರೋತ್ ಸ್ಲೋ ಆಗ್ತೈತಿ. ಹಾಗಾಗಿ ಫಾಸ್ಟ್ ಸ್ಲೋ ಗ್ರೋತ್ ಇರೋದ್ರಿಂದ ಅವು ಏನಕ್ಕವ ಕರ್ಲಿ ಶೇಪ್ ಒಳಗೆ ಬರ್ತಾವ. ಅವಾಗ ಏನಾಕೈತಿ, ಯಾವುದೇ ಒಂದು ತಂತಿಗೋ ಅಥವಾ ಫೆನ್ಸಿಂಗ್ ಅಥವಾ ಗಾಡಿ ಹತ್ಕೊಂಡ ಸುತ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ, ಕಂಬಗಳಿಗೆ, ಇನ್ನೊಂದು ಗಿಡಕ್ಕೆ. ಓಕೆ, ದೇ ಸ್ಟಾರ್ಟ್ ಟು ಕರ್ಲ್ ಅರೌಂಡ್ ದೆಮ್ಸೆಲ್ವ್ಸ್. ಸೊ ಅಲ್ಲೇ ಮೂವ್ಮೆಂಟ್ ಏನ್ ತೋರಿಸುತ್ತದೆ, ಎಲ್ಲೇ ಸರ್ಫೇಸ್ ಐತಿ ಆ ಸೈಡ್ ಮೂವ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಅ ಗ್ರೋತ್. ಸೊ ಹಿಯರ್ ಯು ಕ್ಯಾನ್ ಸಿ ದೀಸ್ ಇಮೇಜಸ್ ಆಫ್ this is the touch me not plant. Scientific name you should know, that is a mimosa pudica. Okay, so here you can see some of the seeds. Okay, so ಈ ಫ್ರೂಟ್ ಏನಾಗಿದೆ, ಬಿಕಾಸ್ ಆಫ್ ವಾಟರ್ ಅಬ್ಸಾರ್ಪ್ಷನ್ ಇಂದ ಬಲ್ಜ್ ಆಗಿ ಸ್ವೆಲ್ ಆಗಿ ಬರ್ಸ್ಟ್ ಆಗೈತಿ. ಹಾಗೆ ಇಲ್ಲಿ ಸೀಡ್ ಡಿಸ್ಪೋಸಲ್ ನಿಮ್ಗೆ ಕಂಡು ಬರ್ತೀವಿ ಇಲ್ಲಿ. ಸೊ ಇಲ್ಲಿ ನೀವು ಒಂದು ಕ್ಲೈಂಬರ್ ನೋಡಬಹುದು, ಟೆಂಡಲ್ಸ್ ಇಲ್ಲಿ ಕರ್ಲ್ ಆಗಿದೆ ನೋಡ್ರಿ, ಬಿಕಾಸ್ ಆಫ್ ಫಾಸ್ಟ್ ಗ್ರೋತ್. ಇಲ್ಲಿ ಎಂಡ್ ಹೋದಾಗ ಅದು ಕರ್ಲ್ ಆಗಂಗಿಲ್ಲ, ಅದು ಸ್ಟ್ರೇಟ್ ಆಗಿದೆ, ಬಿಕಾಸ್ when it come in contact with the fences, it will the growth will be very slow. ಹಾಗಾಗಿ ಏನಾಗುತ್ತಲ್ಲ, ಅದು ಹಿಡ್ಕೊಂಡು ಸುತ್ತಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. And movements are classified into two groups based on their nature of the movement, how exactly it will respond to the stimulus. Okay, ಆ ಒಂದೇನು ಪ್ರಚೋದನೆ ಇರ್ತೈತಿ, ಒಂದು ಸ್ಟಿಮ್ಯುಲಸ್ ಇರಲ್ಲ, ಅದಕ್ಕೆ ಹೆಂಗ್ ಪ್ಲಾಂಟ್ಸ್ ರೆಸ್ಪಾಂಡ್ ಮಾಡ್ತಾವ ಅನ್ನೋದರ ಬೇಸ್ ಮೇಲೆ ನಾವು ಎರಡು ತರದ ಮೂವ್ಮೆಂಟ್ ಮೇಲೆ ಅಬ್ಸರ್ವ್ ಮಾಡ್ತೀವಿ. ಒನ್ ಈಸ್ ದ ಟ್ರೋಪಿಕ್ ಮೂವ್ಮೆಂಟ್ ಅಂಡ್ ದ ಸೆಕೆಂಡ್ ಒನ್ ಈಸ್ ಕಾಲ್ಡ್ as a nastic movement. ಸೊ ಟ್ರೋಪಿಕ್ ಮೂವ್ಮೆಂಟ್ ಅಂದ್ರೆ ಏನಂದ್ರೆ, ಸ್ಪೆಸಿಫಿಕಲಿ ಅಕಾರ್ಡಿಂಗ್ ಟು ಸ್ಟಿಮ್ಯುಲಸ್ ಇಟ್ ವಿಲ್ ರೆಸ್ಪಾಂಡ್ either in the direction of the stimulus or against it. ಓಕೆ, ಈಗ ಒಂದ್ ಕಡೆ ಸ್ಟಿಮ್ಯುಲಸ್ ಐತಂದ್ರ ಒಂದ್ ಪಾರ್ಟ್ ಗಿಡದ ಆ ಕಡೆನೇ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಅದ್ರ ವಿರುದ್ಧ ದಿಕ್ಕಿನೊಳಗ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಓಕೆ, ಸೊ ಅಂತ ಮೂವ್ಮೆಂಟ್ ನಾವೇನ್ ಕರಿತೀವಿ, ಟ್ರೋಪಿಕ್ ಮೂವ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಮತ್ತೆ ಇಲ್ಲಿ ಟ್ರೋಪಿಕ್ ಮೂವ್ಮೆಂಟ್ ಬಹಳಷ್ಟು ಡಿಫ್ರೆಂಟ್ ಟೈಪ್ಸ್ ಅದಾವ. ಫಾರ್ ಎಕ್ಸಾಂಪಲ್ ಒಂದೇದು ಫೋಟೋಟ್ರೋಪಿಸಮ್. ಓಕೆ, ನೋಡ್ರಿ, ಫೋಟೋ ಅಂದ್ರೆ ಲೈಟ್. ಓಕೆ, ಸೊ ಶೂಟ್ಸ್ ಶೋ ಪಾಸಿಟಿವ್ ಫೋಟೋಟ್ರೋಪಿಸಮ್. ನೋಡ್ರಿ, ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂದ್ರೆ ಶೂಟ್ ಅಂದ್ರೆ ಪ್ಲಾಂಟ್ ದ ಅಪ್ಪರ್ ಪಾರ್ಟ್, ನೆಲದ ಮೇಲೆ ಏನ್ ಪಾರ್ಟ್ ಇರ್ತಲ್ಲ, ಲೀಫ್, ಸ್ಟೆಮ್, ಬ್ರಾಂಚಸ್. ಓಕೆ, ಸೊ ಇವೆಲ್ಲ ಏನ್ ಕರಿತೀವಿ, ಶೂಟ್ ಅಂತ ಕರಿತೀವಿ. ಅಂಡರ್ಗ್ರೌಂಡ್ ಪಾರ್ಟ್ ಇಸ್ ಕಾಲ್ಡ್ as ರೂಟ್ ಸಿಸ್ಟಮ್. ಸೊ ಈ ಶೂಟ್ ಸಿಸ್ಟಮ್ ಏನೈತಲ್ಲ, ಇಟ್ ಶೋಸ್ ಪಾಸಿಟಿವ್ ಫೋಟೋಟ್ರೋಪಿಸಮ್. ಅಂದ್ರೆ ಬೆಳಕೈ ಎಲ್ಲಿ ಇರ್ತೈತಿ ಆ ಡೈರೆಕ್ಷನ್ ಆಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಓಕೆ, whereas roots show negative phototropism. ರೂಟ್ಸ್ ಏನ್ ಮಾಡ್ತಾವ, ಬೆಳಕು ಎಲ್ಲೈತಿ ಆ ಕಡೆ ಹೋಗಿಲ್ಲ, ಬೆಳಕಿನ ವಿರುದ್ಧ ದಿಕ್ಕು ಹೋಗ್ತಾವ. ಕತ್ಲೆ ಬೇಕಲ್ಲ, ನೆಲದೊಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾವ. ನೀವು ಬೇಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು. ಒಂದ್ ಸಣ್ಣದ ಮಡಿಕೆ ಕಾಳು ತೋರಿ, ಸ್ವಲ್ಪ ಬೆಳಿಲಿ, ರೈಟ್. ಸೊ ಇದ್ರದೊಂದು ರೂಟ್ ಬೆಳಿತೈತಿ, ನೆನಪಿಟ್ಕೊರಿ. ಫಸ್ಟ್ ಟೈಮ್ ಏನು ರೂಟ್ ಹೊರಗೆ ಬರುತ್ತಲ್ಲ, ಇದಕ್ಕೆ ಏನ್ ಕರಿತೀವಿ ಅಂದ್ರೆ ನಾವು ರಾಡಿಕಲ್ ಅಂತ ಹೇಳ್ತೀವಿ. ಇಟ್ಸ್ ಕಾಲ್ಡ್ as ರಾಡಿಕಲ್ ಅಂತ. ಸ್ವಲ್ಪ ಶೂಟು ಬೆಳೆದಿರ್ತೈತೆ, ಅದಕ್ಕೆ ಸಣ್ಣ ಸಣ್ಣ ಲೀವ್ಸ್ ಇರ್ತಾವ. ಓಕೆ, ಈ ತರ ಏನಿದೆ ಬೆಳೆದಿರ್ತದೆ ಅಂತ. ಈ ಪಾರ್ಟ್ ಫಸ್ಟ್ ಶೂಟ್ ಏನ್ ಬರ್ತಲ್ಲ, ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಪ್ಲೂಮ್ಯೂಲ್ ಅಂತ ಕರಿತೀವಿ, ನೆನಪಿಟ್ಕೋಬೇಕು. ಓಕೆ, ಮೊದಲನೇ ಬೇರೆ ಏನ್ ಹೊರಗೆ ಬರ್ತಲ್ಲ, ಬೀಜದಿಂದ ಒಡದು ಬೆಳಿ ಬಣ್ಣದ. ಓಕೆ, ಅದಕ್ಕೆ ಏನ್ ಕರಿತೀವಿ ನಾವು ರಾಡಿಕಲ್ ಅಂತ ಕರಿತೀವಿ. ಫಸ್ಟ್ ಏನ್ ಹೊರಗೆ ಶೂಟ್ ಬರ್ತೈತಲ್ಲ, ಆಮೇಲೆ ಶೂಟ್ ಅಂತ ಕರಿತೀವಿ. ಮೊದಲ ಇನ್ನ ಎಲ್ಲಿ ಗಿಲಿ ಅದ್ರ ಕಾಣಂಗಿಲ್ಲ, ಬರೀ ಗ್ರೀನ್ ಬಣ್ಣದ ಒಂದು ಹೊರಗೆ ಬಂದಿರ್ತೈತಿ, ಅದಕ್ಕೆ ಏನ್ ಕರಿತೀವಿ ನಾವು ಅಂದ್ರೆ ಪ್ಲೂಮ್ಯೂಲ್ ಅಂತ ಕರಿತೀವಿ. ಓಕೆ, ಇದನ್ನ ನೆನಪಿಟ್ಕೊಳ್ಳಿ. ಸೊ ಈ ರಾಡಿಕಲ್ ಮತ್ತು ಪ್ಲೂಮ್ಯೂಲ್ ಫಸ್ಟ್ ಟೈಮ್ ಏನ್ ಜರ್ಮಿನೇಟ್ ಆಗುತ್ತೆ, ಒಂದು ಸೀಡ್ ಒಂದು ಏನ್ ಜರ್ಮಿನೇಟ್ ಆಗುತ್ತಾ, ಅದನ್ನ ನೀವು ಟ್ರೈ ಮಾಡ್ಬೇಕು ಮನೆ ಒಳಗ. ಸೊ ಇದನ್ನ ಸೀಡ್ ಜರ್ಮಿನೇಟ್ ಆಗುತ್ತಲ್ಲ, ಇದನ್ನ ನೀವೇನ್ ಮಾಡ್ರಿ, ಉಲ್ಟಾ ಇಟ್ಬಿಡ್ರಿ. ಓಕೆ, ಯು ಟ್ರೈ ಟು ಕೀಪ್ ಇಟ್ ಅಪ್ಸೈಡ್ ಡೌನ್. ಓಕೆ, ಬೇರೆ ಇಲ್ಲಿ ಬರ್ಲಿ, ಇದು ಕ್ವಾರ್ಟರ್ಲಿ ಡೌನ್. ಓಕೆ, ಇಲ್ಲಿ
ಎಲಿಗಳದಂತ ತಿಳ್ಕೊರಿ. ಹಿಂಗ್ ಉಲ್ಟಾ ಹಾಕಿಟ್ ನೋಡ್ರಿ. ಸ್ವಲ್ಪ ದಿನ ಆದ್ಮೇಲೆ ನೀವೇನ್ ಅಬ್ಸರ್ವ್ ಮಾಡ್ತೀರಂದ್ರ ಈ ಬೇರ್ ಏನ ಮಾಡತೈತಿ ಮತ್ತು ಈ ಸೈಡ್ ಟರ್ನ್ ಆಗುತ್ತ, ಈ ರ್ಯಾಡಿಕಲ್ ಏನೈತಿ ಅಥವಾ ಸಾರಿ ಇದನ್ನ ಶೂಟ್ ಸಿಸ್ಟಮ್ ಐತಲ್ಲ ಅದು ಮತ್ತೆ ಈ ಡೈರೆಕ್ಷನ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ರಿವರ್ಸ್ ಆಗ್ಲಿಕ್ಕೆ ಸ್ಟಾರ್ಟ್, ಇದು ಬೆಂಡ್ ಆಗತ್ತೆ. ಇದು ಸ್ಟಾರ್ಟ್ಸ್ ಟು ಬೆಂಡ್. ಇದು ಸಹಿತ ಮಾಡ್ತೈತಿ ಬೆಂಡ್ ಆಗಿ ಏನ್ ಮಾಡ್ತೈತಿ, ಬೆಳಕಿನ ಕಡೆ ಬೆಳಿಲಿಕ್ಕೆ ಪ್ರಯತ್ನ ಆಗುತ್ತೆ. ಫೋಟೋಸಿಂಥಸಿಸ್ ಮಾಡ್ಬೇಕು. ರೂಟ್ ಯಾವಾಗಿದ್ರು ಏನೈತಿ, ಬೆಳಕಿನ ವಿರುದ್ಧವಾಗಿ ದಿಕ್ಕೊಳಗ್ ಬೆಳಿತೈತಿ. ಇದಕ್ಕೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಓಕೆ, ಒಂದು ಬಾಕ್ಸ್ ನ ತಗೊಂಡು ಫುಲ್ ಬ್ಲ್ಯಾಕ್ ಆಗಿ ಪೇಂಟ್ ಮಾಡಿ ಅದನ್ನ ಕ್ಲೋಸ್ ಮಾಡಿರ್ತಾರೆ. ಇದ್ರೊಳಗೆ ಏನ್ ಮಾಡ್ತಾರ ಅಂದ್ರೆ ಒಂದು ಪಾಟೆಡ್ ಪ್ಲಾಂಟ್ ನ ಇಡ್ತಾರೆ, ವೆಲ್ ಪಾಟೆಡ್ ಪ್ಲಾಂಟ್. ಓಕೆ, ನೀರದು ಹಾಕಿ ಚಲೋ ತಂಗಿ ಬೆಳೆಯುವಂತ ಗಿಡವನ್ನ ಏನ್ ಮಾಡ್ತಾರ ಇದ್ರೊಳಗ ಹಾಕ್ತಾರ. ಫುಲ್ ಒಳಗೆ ಯಾವುದೇ ಬೆಳಕ್ ಬಿಡಂಗಿಲ್ಲ. ಓಕೆ, ಎಲ್ಲಿನ ಕಿಂಡಿ ಇರಂಗಿಲ್ಲ, ಫುಲ್ ಬ್ಲ್ಯಾಕ್ ಇರೈತಿ. ಒಂದ್ ಸೈಡ್ ಏನ್ ಮಾಡ್ತಾರ ಅಂದ್ರ ಓಕೆ, ಒಂದ್ ಸ್ವಲ್ಪ ಇಲ್ಲಿ ಏನ್ ಮಾಡ್ತಾರ ಓಪನ್ ಮಾಡ್ತಾರ, ಒಂದ್ ಸಣ್ಣ ಕಿಂಡಿ ಕೊಡ್ತಾರ ಬೆಳಕ್ ಬರ್ಬೇಕಂತ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಏನು ಅಬ್ಸರ್ವ್ ಮಾಡ್ತಾರ ಅಂದ್ರ ಇದೇನಿಲ್ಲ, ಇದು ಈ ಡೈರೆಕ್ಷನ್ ಒಳಗ ಮೂವ್ ಮಾಡಿ ಹೊರಗ ಎಲಿಗಳು ಹೊರಗೆ ಬರ್ಲಿಕ್ಕಿರ್ತಾವ. ನೀವು ಮನೆಯೊಳಗೆ ನೋಡಿರ್ಬೋದು, ಮನಿ ಪ್ಲಾಂಟ್ ಅದು ಹಚ್ಚಿರ್ತೀರಿ, ಜನರಲ್ ಅದನ್ನ ಕಿಟಕಿ ಕಡೆ ಜೋತ್ ಬಿಟ್ಟಿರ್ತಾರ. ಅದ ನೀವು ಅಬ್ಸರ್ವ್ ಮಾಡ್ರಿ, ಅದ್ರ ಎಲಿಗಳಾಗ್ಲಿ ಸ್ವಲ್ಪ ಅದರ ಸ್ಟೆಮ್ ಆಗ್ಲಿ ಎಲ್ಲಿ ಬೆಳಕೈತಿ ಕಿಟಕಿ ಕಡೆನ ಬೆಂಡ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೈತಿ. ದಿಸ್ ಇಸ್ ಕಾಲ್ಡ್ as a phototropism. Okay, so movement of a part of the plant towards or against the light. Okay, sensitivity to light. So ಅದರ ಶೂಟ್ ಏನ್ ಮಾಡತೈತಿ, ಪಾಸಿಟಿವ್ ಫೋಟೋಟ್ರೋಪಿಸಮ್ ತೋರಿಸ್ತೈತಿ, ಅಂದ್ರೆ ಬೆಳಕಿನ ಕಡೆ ಮೂವ್ ಆಕೈತಿ. ರೂಟ್ ಏನ್ ಮಾಡತೈತಿ, ನೆಗೆಟಿವ್ ಫೋಟೋಟ್ರೋಪಿಸಮ್ ತೋರಿಸ್ತೈತಿ. ಅದೇ ತರ ಇನ್ನೊಂದು ಟೈಪ್ ಐತಿ, ದಟ್ ಇಸ್ ಕಾಲ್ಡ್ as ಜಿಯೋಟ್ರೋಪಿಸಮ್, ಅಂದ್ರೆ ಮೂವ್ಮೆಂಟ್ ಆಫ್ ಪ್ಲಾಂಟ್ಸ್ ಟುವರ್ಡ್ಸ್ ದಿ ಸಾಯಿಲ್. ಓಕೆ, ಜಿಯೋಟ್ರೋಪಿಸಮ್ ಅಂದ್ರೆ ಜಿಯೋ ಅಂದ್ರೆ ಅರ್ತ್, ದಟ್ ಮೀನ್ಸ್ ಸಾಯಿಲ್. ಟ್ರೋಪಿಸಮ್ ಶೂಟ್ ಏನ್ ಮಾಡ್ತೈತಿ ಅಂದ್ರೆ ಯಾವಾಗಿದ್ರು ನೆಗೆಟಿವ್ ಜಿಯೋಟ್ರೋಪಿಸಮ್ ತೋರಿಸ್ತೈತಿ. ರೂಟ್ ಏನ್ ಮಾಡ್ತೈತಿ ಅಂದ್ರೆ ಅದು ಪಾಸಿಟಿವ್ ಜಿಯೋಟ್ರೋಪಿಸಮ್ ಅಂತ ನಾ ತೋರಿಸ್ತೀನಿ ಇಲ್ಲಿ. ಓಕೆ, ಇದೇ ಗಿಡವನ್ನ ಇಲ್ಲಿ ನೆಲ ಐತೆ ಹಚ್ಚಿದಾಗ ನೀವು ಉಲ್ಟಾ ಮಾಡಿ ಹಾಕಿದ್ರಂದ್ರ ಓಕೆ, ಸೊ ಇದ್ರ ಶೂಟ್ ಏನ್ ಮಾಡ್ತೈತಿ, ನೆಲದ ವಿರುದ್ಧವಾಗಿ ಬೆಳಿತೈತಿ. ಎಲ್ಲಿ ನೆಲ ಐತಿ ಅಗೇನ್ಸ್ಟ್ ಆಗಿ ಬೆಳಿತೈತಿ. ಓಕೆ, ಇಲ್ಲಿ ಸಾಯಿಲ್ ಐತಿ. ರೂಟ್ ಏನೈತಿ ಯಾವಾಗಿದ್ರು ನೆಲದ ಕಡೆ ಬೆಳಿತೈತಿ. ಓಕೆ, ಸೊ ಸಾಯಿಲ್ ಇದ್ದ ಟುವರ್ಡ್ಸ್ ದ ಸಾಯಿಲ್. ಹಾಗಾಗಿ ಇದು ಪಾಸಿಟಿವ್ ಜಿಯೋಟ್ರೋಪಿಸಮ್ ತೋರಿಸ್ತೈತಿ ರೂಟ್. ಶೂಟ್ ಏನ್ ಮಾಡ್ತೈತಿ, ನೆಗೆಟಿವ್ ಜಿಯೋಟ್ರೋಪಿಸಮ್ ತೋರಿಸ್ತೈತಿ. ಅದೇ ತರ ಹೈಡ್ರೋಟ್ರೋಪಿಸಮ್, ಒಂದ್ ಸ್ವಲ್ಪ ಪಾಸ್ ಮಾಡಿ ಯೋಚನೆ ಮಾಡ್ರಿ, ಏನೈತೆ ಹೈಡ್ರೋಟ್ರೋಪಿಸಮ್ ಇರ್ಬೋದು. ಎಕ್ಸಾಕ್ಟ್ಲಿ, ಹೈಡ್ರೋ ಅಂದ್ರೆ ವಾಟರ್, ಟ್ರೋಪಿಸಮ್ ಅಂದ್ರೆ ಅಗೇನ್ ಮೂವ್ಮೆಂಟ್. ಸೊ ಹಿಯರ್ ಪ್ಲಾಂಟ್ಸ್ ಶೋ ಮೂವ್ಮೆಂಟ್ ಟುವರ್ಡ್ಸ್ ದ ವಾಟರ್, ಲೈಕ್ ಅಗೇನ್ ರೂಟ್ಸ್. ಓಕೆ, ನಿಮ್ಗೆ ಗೊತ್ತಿರ್ಬೋದು ರೂಟ್ಸ್ as they have to absorb the water, so ಅವು ಆಳ ತನಕನು ಹೋಗೋ ಬೇರ್ಗಳು ನೀರನ್ನು ಹುಡ್ಕೊಂಡನೆ, ರೈಟ್. ಸೊ ಈಗ ಅಂಡರ್ ಗ್ರೌಂಡ್ ನೀರಿನ ಟ್ಯಾಂಕ್ ಇರ್ತೈತಿ ಒಂದ್ ಕಡೆ, ಇಲ್ಲೆಲ್ಲೇ ಒಂದ್ ಕಡೆ ನೀವು ಗಿಡ ಹಚ್ಚಿರ್ತೀರಿ, ತೆಂಗಿನ ಗಿಡ ಆಗಿರ್ಬೋದು ಅಥವಾ ಒಂದು ದೊಡ್ಡದಾಗಿ ಬೆಳೆಯುವಂತ ಗಿಡ ಹಚ್ಚಿರ್ತೀರಿ. ಓಕೆ, ಸೊ ಇದ್ರ ಬೇರೆ ಏನಾಗಿರ್ತಾವ, ಸ್ಟ್ರೇಟ್ ಆಗಿ ಕೆಳಗೆ ಹೋಗಿರ್ತಾವ. ಇಲ್ಲಿ ನೀರ್ ಇರೋದ್ರಿಂದ ಒಂದ್ ಸ್ವಲ್ಪ ಲೀಕೇಜ್ ಆಯ್ತಂದ್ರೆ, ಇಲ್ಲ ಮಾಯಿಶ್ಚರ್ ಕಂಟೆಂಟ್ ಐತಂದ್ರ ಈ ಬೇರ್ ಅನ್ನೋ ಒಂದು ಗಿಡದ ಈ ಸೈಡ್ ನ ಜಾಸ್ತಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾವು. ದೇ ಸ್ಟಾರ್ಟ್ ಗ್ರೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಈ ವಾಲ್ ವೀಕ್ ಐತಂದ್ರ ಈ ಬೇರ್ಗಳು ಏನ್ ಮಾಡ್ತಾವ, ಪೆನೆಟ್ರೇಟ್ ಮಾಡ್ಕೋತಾವ ಅನ್ಸುತ್ತೆ. ಅವಾಗ ಏನಾಗುತ್ತೆ, ಟ್ಯಾಂಕ್ ಇನ್ನು ಒಡೆದ ಡೈಲಿ ನೀರ್ ತುಂಬ್ದಂಗ್ ಮತ್ತೆ ನೀವು ಯೂಸ್ ಮಾಡಿಲ್ಲ ಅಂದ್ರೆ ಟ್ಯಾಂಕ್ ಖಾಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ದಿಸ್ ಹಸ್ ಹ್ಯಾಪನ್ಡ್, ರೈಟ್. ಸೊ ದಟ್ ಇಸ್ ವಾಟ್ the plants show, especially the roots, they show affinity towards water. Okay, hydrophilic in nature, they move towards the water, they are water lovers, water roots. Adhe tara next ಐತಿ chemotropism. Some part of the plant sometimes they show movement due to their some particular chemicals. It's best example ಕೊಡ್ಬೇಕಂದ್ರೆ germination of a pollen tube. This is a stigma, ಇದು style, this is ovary. So flower ಏನಾಗಿರ್ತೈತೆ ಅಂದ್ರೆ ಡ್ಯೂರಿಂಗ್ ರಿಪ್ರೊಡಕ್ಷನ್ ನಿಮ್ಗೆ ಗೊತ್ತೈತಿ, ದ ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ದಟ್ ಇಸ್ ಆಂಥರ್ಸ್. ಓಕೆ, ಆಂಡ್ರೋಶಿಯಮ್ ಏನ್ ಮಾಡ್ತಾವ, ಪೋಲನ್ ಗ್ರೇನ್ಸ್ ಅನ್ನ ಪರಾಗವನ್ನ ಪ್ರೊಡ್ಯೂಸ್ ಮಾಡ್ತಾವ. ಸೊ ಇವೇನಕ್ಕೋ ಪೋಲನ್ ಗ್ರೇನ್ಸ್ ಬಂದ ಇಲ್ಲೇ ಸ್ಟಿಗ್ಮಾ ಕುಂದಿರ್ತಾವ, ಸ್ಟಿಗ್ಮಾ ಮೇಲೆ ಏನಕ್ಕೋ ಅಟ್ಯಾಚ್ ಆಕ್ಕೋ. ಈಗ ಪ್ಲಾಂಟಿಗೆ ಹೆಂಗ್ ಗೊತ್ತಾಕೈತಿ, ಅದರದ್ದೇ ಪೋಲನ್ ಗ್ರೇನ್ಸ್, ಅದೇ ಸ್ಪೀಸೀಸ್ ಪೋಲನ್ ಗ್ರೇನ್ಸ್ ಬಂದ್ ಕುಂತಾವ. ಫಾರ್ ಎಕ್ಸಾಂಪಲ್ ಈಗ ಇದು ಹೈಬಿಸ್ಕಸ್ ಪ್ಲಾಂಟ್ ಅದಂತ ತಕೋರಿ, ಇದ್ರ ಮೇಲೆ ರೋಸ್ದು ಪೋಲನ್ ಗ್ರೇನ್ಸ್ ಬಂದ್ ಕುಂದಿರ್ತಾವು,
ಓಕೆ, ಆಮೇಲೆ ಸನ್ಫ್ಲವರ್ದು ಪೋಲನ್ ಗ್ರೈನ್ಸ್ ಬಂದು ಅಟ್ಯಾಚ್ ಆಕಾವು. ಅದೇ ತರ ಬೇರೆ ಬೇರೆ ಫ್ಲವರ್ಸ್ ಪೋಲನ್ ಗ್ರೈನ್ಸ್ ಬಂದಿರಕೋ ಕುದುತ್ತಾವ್. ಆದ್ರೆ ಹೈಬಿಸ್ಕಸ್ ಪೋಲನ್ ಗ್ರೈನ್ಸ್ ಏನ್ ಮಾಡ್ತಾವ್, ದೇ ಜರ್ಮಿನೇಟ್ ಅಂಡ್ ಮೂವ್ ಟುವರ್ಡ್ಸ್ ದ ಓವರಿ ಪೋಲನ್ ಟ್ಯೂಬ್ ಪ್ರೊಡ್ಯೂಸ್ ಮಾಡ್ತಾವ್. ಹೈಬಿಸ್ಕಸ್ ಇದಕ್ ಪ್ರೊಡ್ಯೂಸ್ ಮಾಡ್ತಾವ್, ಉಕ್ಕಿದ ಇದಕ್ ಪ್ರೊಡ್ಯೂಸ್ ಮಾಡಂಗಿಲ್ಲ ಇಲ್ಲಿ ಕುಂತಾಗಂದ್ರೆ, ಬಿಕಾಸ್ ದೇ ಆರ್ ನಾಟ್ ಸ್ಟಿಮ್ಯುಲೇಟೆಡ್ ಬೈ ಅ ಪರ್ಟಿಕ್ಯುಲರ್ ಕೆಮಿಕಲ್. ಓಕೆ, ಇಲ್ಲಿ ಏನಾಗಿರ್ತದೆ, ಅದೇ ಸ್ಪೀಸೀಸ್ ಇದ್ದ ಸ್ಟಿಗ್ಮಾ ಇದ್ದಾಗ ಅದೇ ಸ್ಪೀಸೀಸ್ ಪ್ರೊಡ್ಯೂಸ್ ಮಾಡುವಂತ ಪೋಲನ್ ಗ್ರೈನ್ಸ್ ಬಂದು ಅಟ್ಯಾಚ್ ಆದಾಗ ಅವು ಅಷ್ಟೇ ಜರ್ಮಿನೇಟ್ ಆಕಾವ್. ಬೇರೆ ಸ್ಪೀಸೀಸ್ ಅಥವಾ ಬೇರೆ ಪ್ಲಾಂಟ್ ಪೋಲನ್ ಗ್ರೈನ್ಸ್ ಜರ್ಮಿನೇಟ್ ಆಗಂಗಿಲ್ಲ, ಬಿಕಾಸ್ ಆಫ್ ಸ್ಟಿಮ್ಯುಲೇಷನ್ ಬೈ ಸಮ್ ಸ್ಪೆಸಿಫಿಕ್ ಕೆಮಿಕಲ್ಸ್. ಓಕೆ, ಅದೇ ಗಿಡದ ಒಂದು ಸ್ಪೆಸಿಫಿಕ್ ಕೆಮಿಕಲ್ಸ್ ಇಂದ ಸ್ಟಿಮ್ಯುಲೇಟ್ ಆಗೋದ್ರಿಂದ ಜರ್ಮಿನೇಟ್ ಆಕಾವ್. ಅದಕ್ಕೆ ಏನ್ ಕರಿತೀವಿ ನಾವು, ಕೀಮೋಟ್ರೋಪಿಸಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಸ್ ನ್ಯಾಸ್ಟಿಕ್ ಮೂವ್ಮೆಂಟ್. ನ್ಯಾಸ್ಟಿಕ್ ಮೂವ್ಮೆಂಟ್ ಅಂದ್ರೆ ಇಲ್ಲಿ ಅಗೇನ್ ಸ್ಟಿಮ್ಯುಲಸ್ ಇರ್ತೈತಿ, ಲೈಕ್ ಟಚ್ನು ಒಂದು ಸ್ಟಿಮ್ಯುಲಸ್ ಐತಿ, ಲೈಟ್ನು ಐತಿ, ಹೀಟ್ನು ಐತಿ. ಓಕೆ, ಸೊ ಇಲ್ಲಿ ಬೇರೆ ಬೇರೆ ತರದ್ ಏನದಾವ ಸ್ಟಿಮ್ಯುಲಸ್ ಅದಾವ. ಆದ್ರೆ ಮೂವ್ಮೆಂಟ್ ಹ್ಯಾಸ್ ನೋ ಫಿಕ್ಸ್ಡ್ ಡೈರೆಕ್ಷನ್. ಅದು ಎಲ್ಲೇ ಒಂದ್ ಕಡೆ ಸ್ಟಿಮ್ಯುಲಸ್ ಆಗಿರ್ತೈತಿ, ಅದು ಹೋಗಿ ಎಲ್ಲೇ ಒಂದ್ ಕಡೆ ತನ್ನ ರೆಸ್ಪಾನ್ಸ್ ಅನ್ನ ತೋರಿಸ್ತೈತಿ. ಅದು ಅದರ ಅಗೇನ್ಸ್ಟ್ ಆಗಿರ್ಬಹುದು ಅಥವಾ ಅದರ ಟುವರ್ಡ್ಸ್ ಅದ್ರಾಗಿರ್ಬಹುದು. ಹಿಂಗ್ ಯಾವುದೇ ಕಂಡೀಷನ್ ಇಲ್ಲ. ಓಕೆ, ಸ್ಟಿಮ್ಯುಲಸ್ ಒಟ್ಟಲ್ಲಿ ಸ್ಟಿಮ್ಯುಲಸ್ ಸಿಕ್ತಂದ್ರೆ ಇಟ್ ಶೋ ಸಮ್ ಕೈಂಡ್ ಆಫ್ ಅ ಮೂವ್ಮೆಂಟ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸಿ ಲೈಕ್ ಅ ಫೋಟೋನ್ಯಾಸ್ಟಿ. ಫೋಟೋನ್ಯಾಸ್ಟಿ ಅಂದ್ರೆ, if for example there is a flower called oxalis, ಡೇ ಟೈಮ್ ಒಳಗೆ ಏನಾಕೋದು, ಫ್ಲವರ್ ಪೆಟಲ್ಸ್ ಓಪನ್ ಹಾಕೋ, ಬೆಳಗ್ ಬಂತಂದ್ರೆ ಬೆಳಕಿನ ಕಡೆ ಮೂವ್ ಹಾಕೋ ಅಂತ ಹೇಳಲ್ಲ, ಬಟ್ ಬೆಳಗ್ ಬಿತ್ತಪ್ಪ ಅಂದ್ರೆ ಅವೇನಾಕೋ ಓಪನ್ ಹಾಕೋ, ನೈಟ್ ಆದಂದ್ರೆ ಕ್ಲೋಸ್ ಹಾಕೋ. ಓಕೆ, ಸೊ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಪೆಟಲ್ಸ್ ಆಫ್ oxalis is an example of a photonasty. ಅದೇ ತರ ನೆಕ್ಸ್ಟ್ ಐತಿ ಥಿಗ್ಮೋನ್ಯಾಸ್ಟಿ. ಥಿಗ್ಮೋ ಅಂದ್ರೆ ಕಾಂಟ್ಯಾಕ್ಟ್ ಆಫ್ ಇನ್ಸೆಕ್ಟ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇನ್ಸೆಕ್ಟೋರಸ್ ಪ್ಲಾಂಟ್ಸ್ ನೀವು ನೋಡಿರ್ಬೇಕು, ಡ್ರೋಸರ್ ಆಗಿರ್ಬೋದು. ಓಕೆ, ಸೊ ಏನಿರ್ತದೆ, ಎರಡು ಪೆಟಲ್ಸ್ ಇರ್ತಾವ, ಸಾರಿ ಲೀಫ್ ಇರ್ತಾವ. ಇಲ್ಲಿ ಬಂದು ಇನ್ಸೆಕ್ಟ್ ಕುಂತ ಕೂಡನ ಅದಕ್ಕೆ ಸ್ಟಿಮ್ಯುಲಸ್ ಸಿಗ್ತೈತಿ, ಅದೇ ಮಾಡೈತಿ ಲೀಫ್ ನ ಕ್ಲೋಸ್ ಮಾಡುತ್ತೆ. ಓಕೆ, ಸೊ ಇದು ಒಂದು ಎಕ್ಸಾಂಪಲ್ ಐತಿ ಥಿಗ್ಮೋನ್ಯಾಸ್ಟಿಗೆ. ದೆನ್ ಅದೇ ತರ ಥರ್ಮೋನ್ಯಾಸ್ಟಿ. ಓಕೆ, ಮೂವ್ಮೆಂಟ್ ಆಫ್ ಪ್ಲಾಂಟ್ ವಿತ್ ರೆಸ್ಪೆಕ್ಟ್ ಟು ಹೀಟ್ ಅಂಡ್ ಕೋಲ್ಡ್. ಓಕೆ, ಅದ್ರ ತಕ್ಕಂಗೆ ಮಾಡ್ತಾವ, ದ ಮೂವ್ಮೆಂಟ್ ಅನ್ನ ತೋರಿಸ್ತಾವ. ದೆನ್ ನೆಕ್ಸ್ಟ್ ಇಸ್ ಅ ಸಿಸ್ಮೋನ್ಯಾಸ್ಟಿ. ದಟ್ ಮೀನ್ಸ್ ಸ್ಟಿಮ್ಯುಲಸ್ ಇಲ್ಲಿ ಏನೈತಿ, ಟಚ್ ಇದೆ. ಫಾರ್ ಎಕ್ಸಾಂಪಲ್, ಟಚ್ ಮಿ ನಾಟ್ ಪ್ಲಾಂಟ್. ಅದ ನೀವು ಲೀಫ್ ಅನ್ನು ಟಚ್ ಮಾಡ್ತೀರಿ, ಎಲ್ಲಿ ಮುಟ್ಟಾಕತ್ತೀರಿ ಅದರ ಕಡೆ ಅಥವಾ ಅದರ ವಿರುದ್ಧವಾಗಿ ಏನು ಎಲ್ಲಿಗಳು ಫೋಲ್ಡ್ ಅಥವಾ ಓಪನ್ ಆಗಂಗಿಲ್ಲ. ನೀವು ಎಲ್ಲಿ ಒಂದ್ ಕಡೆ ಟಚ್ ಮಾಡಿದ್ರು ಕೂಡ ಒಂದೇ ಡೈರೆಕ್ಷನ್ ಏನ್ ಮಾಡ್ತಾವ, ತನ್ನ ಲೀವ್ಸ್ ಅನ್ನ ಕ್ಲೋಸ್ ಮಾಡ್ತಾ ಹೋಗ್ತಾವ. ದೇರ್ ಇಸ್ ನೋ ಪರ್ಟಿಕ್ಯುಲರ್ ಡೈರೆಕ್ಷನ್. So this type of movement is called as a nastic movement. In the examination, you will be asked to write the difference between a tropic and a nastic movement. So I think it is clear now what is a tropic movement and what is the nastic movement in case of plants. Now coming to chemical communication in case of plants. How do plants communicate, okay, among their parts? ಹೆಂಗ ಅವು ತನ್ನ ಮೆಸೇಜ್ ಕಳಿಸ್ತಾವ, ಎಲ್ಲಿ ಗ್ರೋ ಆಗಬೇಕು, ಇದೇ ಡೈರೆಕ್ಷನ್ ಹೆಂಗ್ ಗ್ರೋ ಆಗಬೇಕು, ಯಾವಾಗ ದಪ್ಪ ಆಗಬೇಕು, ಯಾವಾಗ ಸೆಲ್ ಎಲಾಂಗೇಷನ್ ಆಗಬೇಕು. ಓಕೆ, ಯಾಕಂದ್ರೆ ಹಿಯರ್ a particular type of chemical is secreted from the plants which will act like a messenger. It sends a message, the hormones. Okay, you can get now hormones anta ಹೇಳ್ಕೇಳ್ತೀವಿ. They are called as a chemical messengers. Okay, they carry a message, one information carry ಮಾಡ್ತಾವ. So hormones are produced by special cells and diffuse in the surrounding. The target cell detect them by special compounds on their surface called hormone receptors. Okay, so ಈಗ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ ಹಾರ್ಮೋನ್. ಅದು ಫಾರ್ ಎಕ್ಸಾಂಪಲ್ ಅದು ಏನ್ ಮಾಡ್ಬೇಕಂದ್ರೆ ಅದ ಫ್ಲವರ್ ಅನ್ನ ಅಂದ್ರೆ ಒಂದು ಪರ್ಟಿಕ್ಯುಲರ್ ಸೆಲ್ಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ ಅವು ಡಿವೈಡ್ ಆಗಿ ಏನ್ ಮಾಡಬೇಕು, ಬ್ರಾಂಚ್ ಪ್ರೊಡ್ಯೂಸ್ ಮಾಡೋ ಬದಲಾಗಿ ಫ್ಲವರ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಸೊ ಹಾರ್ಮೋನ್ ಏನಾಕೋ ಎಲ್ಲೇ ಒಂದ್ ಕಡೆ ಪ್ಲಾಂಟ್ ಒಂದು ಪಾರ್ಟ್ ಹೋಗಿ ರಿಲೀಸ್ ಹಾಕೋ, ಅವೇನಾಕೋ ಪ್ಲಾಂಟ್ ಹೋಗಿ ಎಲ್ಲಾ ಕಡೆ ಸ್ಪ್ರೆಡ್ ಹಾಕೋ. ಆದ್ರೆ ಬರೀ ಪ್ಲಾಂಟ್ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಒಳಗೆ ಅಷ್ಟೇನಾಕೋ ಹೂ ಪ್ರೊಡ್ಯೂಸ್ ಹಾಕೋ, ಎಲ್ಲ ಕಡೆ ಆಗಂಗಿಲ್ಲ. ಯಾಕಂದ್ರೆ ಅಲ್ಲಿದ್ದಂತಹ ಸೆಲ್ಸ್ ಏನ್ ಮಾಡ್ತಾವ, ಅವು ಅಷ್ಟೇ ಏನ್ ಮಾಡ್ತಾವ, ಈ ಹಾರ್ಮೋನ್ಗೆ ರೆಸ್ಪಾಂಡ್ ಮಾಡ್ತಾವ. ಯಾಕಂದ್ರೆ ಅದ್ರ ಮೇಲೆ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಪ್ರೋಟೀನ್ಸ್ ಇರ್ತಾವ, ಹಾರ್ಮೋನ್ ರಿಸೆಪ್ಟರ್ಸ್ ಅಂತ ಕರಿತೀವಿ. ಅವೇನ್ ಮಾಡ್ತಾವ ಅಂದ್ರೆ ಆ ಹಾರ್ಮೋನ್ ಐಡೆಂಟಿಫೈ ಮಾಡ್ತಾವ ಅಷ್ಟೇ. ಆ ಹಾರ್ಮೋನ್ ಐಡೆಂಟಿಫೈ ಮಾಡಿ ಅದ್ರ ತಕ್ಕಂಗೆ ರೆಸ್ಪಾಂಡ್ ಮಾಡ್ತಾವ. ಈ ಹಾರ್ಮೋನ್ ಎಲ್ಲಾ ಕಡೆನೂ ಹರಡ್ತಾವ. ಓಕೆ, ಆದ್ರೆ ಆ ಪರ್ಟಿಕ್ಯುಲರ್ ಸೆಲ್ಸ್ ಅಷ್ಟೇ ಏನ್ ಮಾಡ್ತಾವ, ರೆಸ್ಪಾಂಡ್ ಮಾಡಿದಾಗ ಅವಕ್ಕೆ ಏನ್ ಕರಿತೀವಿ ನಾವು, ಟಾರ್ಗೆಟ್ ಸೆಲ್ಸ್ ಅಂತ ಕರಿತೀವಿ. ಪ್ರತಿ ಹಾರ್ಮೋನ್ಗೂ ಟಾರ್ಗೆಟ್ ಸೆಲ್ಸ್ ಇರ್ತಾವ. ಓಕೆ, ಆ ಟಾರ್ಗೆಟ್ ಸೆಲ್ಸ್ ಅಷ್ಟೇ ಏನ್ ಮಾಡ್ತಾವ, ರೆಸ್ಪಾಂಡ್ ಮಾಡಿ ಒಂದು ಏನೈತಿ ಪ್ರೊಡ್ಯೂಸ್ ಮಾಡ್ತಾವ. ಲೈಕ್ ಫ್ರೂಟ್ ಡೆವಲಪ್ ಆಗಿರ್ಬೋದು ಅಥವಾ ಫ್ಲವರ್ ಬಿಡಬಹುದು. ಓಕೆ, ನಾವು the hormones which are produced in the plants are called as a
phytohormones. Okay, plants ಒಳಗಿನ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋಲ್ಲ ಅವಕ್ಕೆ ಅಂತ ಕರಿತೀವಿ ನಾವು, ದೇ ಆರ್ ಕಾಲ್ಡ್ ಆಸ್ phytohormones. So phytohormones can be categorized into two types. ಒಟ್ಟ ಎಷ್ಟು 5 phytohormones ಅದಾವ, ಅವನ್ನ ನಾವು ಎರಡು ಗ್ರೂಪ್ ಆಗಿ ಡಿವೈಡ್ ಮಾಡಬಹುದು. ಒಂದು ಗ್ರೋತ್ ಪ್ರಮೋಟರ್ ಹಾರ್ಮೋನ್ಸ್, ಇನ್ನೊಂದೈತಿ ಗ್ರೋತ್ ಇನ್ಹಿಬಿಟರ್ ಹಾರ್ಮೋನ್ಸ್. ಹೆಸರನ್ನ ಹೇಳ್ತೈತಿ. ಗ್ರೋತ್ ಪ್ರಮೋಟರ್ಸ್ ಅಂದ್ರೆ ದೇ ಇವು ಹಾರ್ಮೋನ್ ಪ್ರೊಡ್ಯೂಸ್ ಆದಾಗ ಪ್ಲಾಂಟ್ ಏನ್ ಮಾಡ್ತಾವ, ದೇ ಶೋ ಗ್ರೋತ್, ಸೆಲ್ ಡಿವೈಡ್ ಆಗಿರಬಹುದು ಅಥವಾ ಸೆಲ್ ಎಲಾಂಗೇಷನ್ ಆಗಿರಬಹುದು. ಓಕೆ, ಸೊ ಯು ಕ್ಯಾನ್ ಗ್ರೋತ್ ಪ್ರಮೋಟರ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಗ್ರೋತ್ ಇನ್ಹಿಬಿಟರ್ ಹಾರ್ಮೋನ್ಸ್ ಅಂದ್ರೆ ಈ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿದಾಗ ಪ್ಲಾಂಟ್ ಇದ್ದೊಳಗ ಗ್ರೋತ್ ಕಂಡು ಬರಂಗಿಲ್ಲ. ಓಕೆ, ಸೊ ಮೆಚುರಿಟಿ ಆಗಿ ಬರ್ತೈತಿ. ಗ್ರೋತ್ ಪ್ರಮೋಟರ್ಸ್ ಒಳಗ ಯು ಫೈಂಡ್ 3 types of hormones. The first type is called as the auxins. Second one are called gibberellins ಅಥವಾ gibberellins. ನಿಮ್ಗೆ ಹೆಂಗ್ ಚಲೋ ಪ್ರೊನೌನ್ಸ್ ಮಾಡ್ರಿ, ಸ್ಪೆಲ್ಲಿಂಗ್ ತಪ್ಪ. And the third one are called as the cytokines. ಇವು ಮೂರು ಏನು ಗ್ರೋತ್ ಪ್ರಮೋಟರ್ಸ್. ಆಮೇಲೆ ನಾಲ್ಕನೇದಿದೆ ಅಬ್ಸಿಸಿಕ್ ಆಸಿಡ್ ಅಂಡ್ ಇಥೈಲಿನ್. ಓಕೆ, ಸೊ ಇವು ಎರಡು ಏನು ಗ್ರೋತ್ ಇನ್ಹಿಬಿಟರ್ ಹಾರ್ಮೋನ್ಸ್. ಇದ್ರೊಳಗ ಇಥಿಲಿನ್ ನೆನಪಿಟ್ಕೋರಿ, ಇಟ್ ಈಸ್ ಅ ಗೇಷಿಯಸ್ ಹಾರ್ಮೋನ್. ಓಕೆ, ಮುಂದೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್. ಓಕೆ, ಸೊ ಇದನ್ನ ಫ್ರೂಟ್ ರೈಪನಿಂಗ್ ಹಾರ್ಮೋನ್ ಅಂತ ಕರೀತಾರ. ಈಗ ಪ್ರಿಮೆಚ್ಯೂರ್ ರೈಪನಿಂಗ್ ಮಾಡ್ತಾರ ನೋಡ್ರಿ. ಓಕೆ, ಬಾಳೆಹಣ್ಣು ಆಗಿರ್ಬಹುದು ಅಥವಾ ಹಣ್ಣುಗಳನ್ನ ಹಸಿ ಹರ್ಕೊಂಡ್ ಬರ್ತಾರ, ಒಂದು ಅಂಡರ್ ಗ್ರೌಂಡ್ ಹೋಗಿರ್ತಾರ, ನಡಕ್ ಒಂದ್ ಸಣ್ಣ ಪ್ಯಾಕೆಟ್ ಒಳಗ ಇಥಿಲಿನ್ ಒಂದು ಪ್ಯಾಕೆಟ್ ಅನ್ನ ಇಟ್ಬಿಡ್ತಾರ. ನಡಕ್ ಬೆಳಿಗ್ಗೆ ಆಗೋ ಮಟ್ಟ ಎಲ್ಲಾ ಹಳದಿ ಆಗ್ಬಿಟ್ಟಿರ್ತಾವ, ಹಣ್ಣಾಗ್ಬಿಟ್ಟಿರ್ತಾವ. ಓಕೆ, ಸೊ ದಟ್ ಇಸ್ ದ ಇಥಿಲಿನ್. ನೀವು ಬೇಕಂದ್ರೆ ಪಾಸ್ ಮಾಡಿ ಪಾಯಿಂಟ್ಸ್ ಅನ್ನ ಬರ್ಕೋಬಹುದು. ಈಸಿ ಇದಾವ್, ನಾ ಐ ಜಸ್ಟ್ ರೀಡ್ ಇಟ್ ಔಟ್. ಇಫ್ ಇಟ್ ಈಸ್ ನೆಸೆಸರಿ ಐ ವಿಲ್ ಎಕ್ಸ್ಪ್ಲೇನ್. So phytohormones are nothing but the plant hormones. Adra first one adu auxins. These are produced in growing tips of the root and shoot. Plants bend towards the light because auxins diffuse towards the shady side. Okay, so ಇಲ್ಲಿ auxins mainly they are known for cell division and cell elongation. ಎಲ್ಪ ಅಂದ್ರೆ ಟಿಪ್ಸ್ ಆಫ್ ದ ರೂಟ್ ಅಂಡ್ ಶೂಟ್. ಕ್ಯಾನ್ ಯು ರಿಮೆಂಬರ್? ಸ್ವಲ್ಪ ಬೇಕಂತ ಪಾಸ್ ಮಾಡಿ ಒಂದ್ ಸೆಕೆಂಡ್ ಯೋಚನೆ ಮಾಡ್ರಿ. ಟಿಪ್ ಆಫ್ ರೂಟ್ ಮತ್ತು ಶೂಟ್ ಗ ಯಾವ ಟೈಪ್ ಆಫ್ ಟಿಶ್ಯೂ ಇರ್ತೈತಿ ಪ್ಲಾಂಟ್ ಇದ್ದು? ಇಟ್ ಈಸ್ ದಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಓಕೆ, ಸೊ ಈ ಆಕ್ಸಿನ್ಸ್ ಏನ್ ಮಾಡ್ತಾವ ಅಂದ್ರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅನ್ನ ಟ್ರಿಗರ್ ಮಾಡ್ತಾವ ಟು ಡಿವೈಡ್ ಅಂಡ್ ಇನ್ಕ್ರೀಸ್. ಓಕೆ, ಸೊ ಟಿಪ್ಸ್ ಫಾರ್ ಎಕ್ಸಾಂಪಲ್ ಈಗ ನೀವು ಪ್ಲಾಂಟ್ ಒಳಗೆ ನೀವು ನೋಡ್ರಿ, ಯಾವಾಗ ಮೇಲಿಂದ ಬೆಳೆದೈತಿ, ಮೇಲೆ ತುದಿಯಿಂದನ ಹೊಸ ಎಲೆಗಳು ಹುಡ್ತಾವು. ಓಕೆ, ಸೊ ಅಲ್ಲಿಂದ ಏನಾಕೋ ಹೊಸ ಬ್ರಾಂಚಸ್ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಕ್ಕವು. ದಟ್ ಈಸ್ ಬಿಕಾಸ್ ಆಫ್ ಆಕ್ಸಿನ್ಸ್. ಅಷ್ಟೇ ಅಲ್ಲ, ಆಕ್ಸಿನ್ಸ್ ಇವನ್ ಬೆಂಡ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾವ. ಅದ ಹೇಳಿದಲ್ಲ ಫೋಟೋಟ್ರೋಪಿಸಮ್, ಗಿಡ ಹಿಂಗ್ ಬೆಂಡ್ ಆಗತ್. ಹಂಗೆಂಗ್ ಬೆಂಡ್ ಆಗತ್ತಪ್ಪ ಅಂದ್ರೆ, ಈಗ ಇದು ಗಿಡ ಇದೆ, ಇಲ್ಲಿ ಸೂರ್ಯ ಐತಿ, ಬೆಳಗ್ ಬೀಳಾಗತ್ತ ತಿಳ್ಕೊರಿ. ಆಕ್ಸಿನ್ಸ್ ಏನಾಕ್ಕವ ಅಂದ್ರೆ ಬೆಳಕಿನ ಸೈಡ್ ಅಲ್ಲ, ಅದರ ವಿರುದ್ಧ ದಿಕ್ಕುಗಳು ಹೋಗ್ತಾವ. ಆಕ್ಸಿನ್ಸ್ ಡಿಫ್ಯೂಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್, ಶೇಡಿ ಪ್ಲೇಸ್. ಇಲ್ಲಿ ಬೆಳಗ್ ಬೀಳಾಗತ್ತಂದ್ರೆ ಇಲ್ಲಿ ನೆರಳು ಇರತ್ತಲ್ಲ, ಇಲ್ಲಿ ಹೋಗ್ಕೊಂಡಿರ್ತಾವ. ಇಲ್ಲಿ ಹೋದ್ಕೊ ಏನಾಕೈತಿ, ಇಲ್ಲಿ ಸೆಲ್ಸ್ ಏನಾಕ್ಕವ ಎಲಾಂಗೇಶನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಕವ. ಇಲ್ಲಿ ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆದ್ಕೊ ಏನಾಗತ್ತ, ಸೆಲ್ಸ್ ಅವಕ್ ಮುಂದ್ ಮ್ಯಾಲ ಹೋಗಿ ಜಾಗ ಇರಂಗಿಲ್ಲ. ಅವಾಗ ಏನ್ ಮಾಡ್ತೈತಿ, ಇಲ್ಲಿ ಜಾಸ್ತಿ ತುಂಬ್ಕಾಕ್ ಹೋದ್ಕೊ ಆಟೋಮೆಟಿಕಲಿ ಏನಾಕೈತಿ, ಪ್ಲಾಂಟ್ ಬೆಳಕಿನ ಕಡೆ ಬೆಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ದಟ್ ಇಸ್ ವಾಟ್ ಆಕ್ಸಿನ್ಸ್. ಲೆಟ್ಸ್ ಸಿ ಅ ಸ್ಮಾಲ್ ಫೋಟೋ ಹೌ ಇಟ್ ಡಿಫ್ಯೂಸಸ್. ಇಲ್ಲೇ ನೀವು ನೋಡ್ಬೋದು. ಓಕೆ, ಸೊ ಇದು ಗಿಡ ಬೆಳಿಲಿಕ್ಕೈತಿ, ಇಲ್ಲಿ ಸೂರ್ಯನ ಬೆಳಕೈತಿ. ಓಕೆ, ಸೊ ಈ ಸೂರ್ಯ ಇತ್ತಾಗ ಬಂದಾಗ ಈ ಗಿಡ ಈ ಸೈಡ್ ಸೂರ್ಯನ ಕಡೆ ಬೆಂಡ್ ಆಗ್ಲಿಕ್ಕೈತಿ. ಯಾಕೆ ಬೆಂಡ್ ಆಗತ್ತೆ ಅಂದ್ರೆ, ಇಲ್ಲೇನ್ ನೀವು ಡಾಟ್ಸ್ ನೋಡ್ತಿಲ್ಲ, ಪಿಂಕ್ ಕಲರ್ ಡಾಟ್ಸ್, ಇವು ಏನೆಲ್ಲೋ ಆಕ್ಸಿನ್ಸ್ ಅಂತ ತಿಳ್ಕೊರಿ. ಓಕೆ, ದೀಸ್ ಆರ್ ದ ಆಕ್ಸಿನ್ಸ್. ಸೊ ಸೂರ್ಯನ ಕಿರಣ ಇತ್ತಾಗ ಬಂದ್ಕೊ ಏನಾಕೋ ಆಕ್ಸಿನ್ಸ್ ಈ ಸೈಡ್ ಡಿಫ್ಯೂಸ್ ಆಕೋ. ಈ ಸೈಡ್ ಬಂದಾಗ ಏನಾಗುತ್ತೆ, ಇಲ್ಲಿದ್ದಂತಹ ಸೆಲ್ಸ್ ಏನಾಕವ ಡಿವೈಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಕೋ ಅಥವಾ ಎಲಾಂಗೇಶನ್ ಸ್ಟಾರ್ಟ್ ಮಾಡ್ತಾವ. ಸೊ ದೊಡ್ಡ ಉದ್ದ ಆದಂಗ ಜಗ ಇರಂಗಿಲ್ಲ ಹೋಗ್ಲಿಕ್ಕೆ. ಹಂಗಾಗಿ ಏನಾಕೋ ಓವರ್ ಕ್ರೌಡ್ ಆಗಿ ಈ ಸೈಡ್ ಏನಾಕೈತಿ, ಬ್ರಾಂಚ್ ಬೆಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದೇ ಗೋ ಟುವರ್ಡ್ಸ್ ದ ಶೇಡಿ ಪ್ಲೇಸ್. ಓಕೆ, ಸೊ ಇಲ್ಲಿಂದ ಏನ್ ಬೆಳಕ್ ಬೀಳ್ತೈತಲ್ಲ, ಈ ಸೈಡ್ ಬೀಳ್ತೈತಿ ಬೆಳಕ್. ಓಕೆ, ಬೆಳಕ್ ಈ ಸೈಡ್ ಬೀಳ್ತೈತಿ. ಹಾಗಾಗಿ ಏನಾಕವ ಈ ಆಕ್ಸಿನ್ಸ್ ಈ ಸೈಡ್ ಏನಾಕೋ ಬಂದ ಡೆಪಾಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಕೋ. ಇಲ್ಲಿ ಎಲಾಂಗೇಶನ್ ಆಗ್ಲಿಕ್ಕೆ ಸ್ಟಾರ್ಟ್ ಆತಂದ್ರ the plant will start to bend in this direction. Okay, so this is how these will function, that they will help in bending of the plant parts. Their function is that they promote cell elongation and division. Next, they promote formation of fruits and seedless fruits. Okay, ಈಗ ಬಂದಿದ್ದಾವ seedless fruit. ಅದಕ್ಕೆ ನಾವು ಪಾರ್ಥಿನೋಕಾರ್ಪಿ ಅಂತಾನೂ ಕರಿತೀವಿ. Gibberellins or gibberellins, however you want to pronounce.
These are responsible for growth of stems and flower. Okay, gibberellins ಏನ್ ಮಾಡ್ತಾವ್ growth promoter hormones of course. So they will mainly focus on stems and flower. Mainly stem elongate ಆಗಬೇಕು ಲೆಂತ್ ಮತ್ತು ಗರ್ತ್ ಒಳಗ. ಓಕೆ, ಗಿಡ ಬೆಳೆದಂಗ್ ಸಪೋರ್ಟ್ ಬೇಕಲ್ಲ ಅದಕ್ಕೆ. ಸೊ ಅವಾಗ ಏನಾಗುತ್ತೆ, ಕೆಳಗ ಅದ್ರ ಕಾಂಡ ಉದ್ದ ಆಗ್ಬೇಕು ಮತ್ತು ದಪ್ಪ ಆಗ್ಬೇಕು. ಸೊ ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರ ಅಂದ್ರೆ ಗಿಬ್ಬರ್ಲಿನ್ಸ್. ಇಂಟರ್ ನೋಡಲ್ ಪಾರ್ಟ್, ಎರಡು ನೋಡ್ ನಡಕ್ ಇರ್ತಲ್ಲ, ಇಂಟರ್ ನೋಡಲ್ ಪಾರ್ಟ್ ಅನ್ನ ಎಲಾಂಗೇಶನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವ ಗಿಬ್ಬರ್ಲಿನ್ಸ್. Next, cytokinins. They promote cell division and delay aging in leaves, reduce apical dominance and stimulate leaf expansion. Also controls opening and closing of stomata. ಒಂದಿಲ್ಲೇ ಒಂದು ಗಿಡ ಇದೆ ಅಂತ ತಿಳ್ಕೊರಿ. ಓಕೆ, ಸೊ ದಿಸ್ ಇಸ್ ದ ಸ್ಟೆಮ್, ದಿಸ್ ಇಸ್ ದ ರೂಟ್, ರೈಟ್. ಈ ರೀಜನ್ ನಾವೇನ್ ಕರಿತೀವಪ್ಪ ಅಂದ್ರೆ ನೋಡ್ ಅಂತ ಕರಿತೀವಿ. ಈ ಎರಡು ನೋಡ್ ನಡಕಿನ ರೀಜನ್ಗೆ internode and this is called as a apex. ಓಕೆ, ಸೊ ಇಲ್ಲೆಲ್ಲ ಏನಿರ್ತಾವ ಮೆರಿಸ್ಟೆಮೆಟಿಕ್ ಟಿಶ್ಯೂ ಇರ್ತಾವ. ಗಿಡಕ್ಕೆ ನೀವು ಒಟ್ಟೆ ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಜನರಲಿ ಏನ್ ಮಾಡ್ತಾವ್, ಹಿಂಗ ಬೆಳ್ಕೊತ ಹೋಗುತ್ತೆ, ಇದೇ ಡೈರೆಕ್ಷನ್ ಬೆಳಿತೈತಿ, ಇಲ್ಲಿಂದ ಡಿವೈಡ್ ಆಗ್ಲಿ ಬೆಳೀತಾ ಅಷ್ಟೇ. ಓಕೆ, ನೀವು ಒಂದ್ ವೇಳೆ ಇದೇ ಎಪಿಕಲ್ ಐತಲ್ಲ, ಎಪೆಕ್ಸ್ ಐತಲ್ಲ, ಇದನ್ನ ನೀವು ಕಟ್ ಮಾಡ್ಬಿಟ್ರಂದ್ರ, ಓಕೆ, ನೀವು ಇದನ್ನ ಕಟ್ ಮಾಡಿಬಿಟ್ರಂದ್ರ ಅವಾಗ ಏನಾಕೈತಿ ಅಂದ್ರ, ನೀವು ನೋಡ್ರಿ ಇಲ್ಲೇ ನೋಡದಲ್ಲ, ಇಲ್ಲಿಂದ ಏನಾಕೋ ಬ್ರಾಂಚಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಕೋ. ನೀವು ಹಿಂಗ ಬೆಳಿತಾ ಹೋಕೋ. ನೀವು ಇದನ್ನು ಕಟ್ ಮಾಡ್ರಿ, ಇದನ್ನ ಕಟ್ ಮಾಡಿದ್ಕೊ ಏನಾಕೋ ಮತ್ತ ಇಲ್ಲಿಂದ ಏನಾಕೋ ಬ್ರಾಂಚಸ್ ಹಿಂಗ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಕೋ. ಇದನ್ನ ಕಟ್ ಮಾಡಿದ್ರೆ ಮತ್ತೆ ಇಲ್ಲಿ ಬೆಳಿತಾವ, ಬ್ರಾಂಚಸ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆದ್ರೆ ಇದು ಎಲ್ಲಿ ಮಟ್ಟ ಸ್ಟಾರ್ಟ್ ಆಗಿದ್ದಿಲ್ಲ ಬ್ರಾಂಚಸ್, ಓಕೆ, ಟಿಲ್ ಯು ಫೈಂಡ್ ದ ಪ್ರೆಸೆನ್ಸ್ ಆಫ್ ಎಪೆಕ್ಸ್. ಎಪೆಕ್ಸ್ ಎಲ್ಲಿ ಮಟ್ಟ ಐತೆ ಅಲ್ಲಿ ಮಟ್ಟ ಬ್ರಾಂಚಸ್ ಸ್ಟಾರ್ಟ್ ಆಗಂಗ. ಇದಕ್ಕೆ ಏನ್ ಕರಿತೀವಿ ನಾವು, ಎಪಿಕಲ್ ಡಾಮಿನೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಎಲ್ಲಿ ಮಟ್ಟ ಇದು ಎಪೆಕ್ಸ್ ಇರ್ತೈತಿ ಅಲ್ಲಿ ಮಟ್ಟ ಇಲ್ಲಿ ಬ್ರಾಂಚಸ್ ಆಗಂಗಿಲ್ಲ. ಓಕೆ, ಎಲ್ಲ ಗಿಡದ ಜನರಲ್ ಆಗಿ ಹೇಳ್ತೀನಿ. ಸೊ ಇದನ್ನ ರೆಡ್ಯೂಸ್ ಮಾಡ್ತೈತಿ ಯಾವುದು, ಸೈಟೋಕೈನಿನ್, ರೈಟ್. ಸೊ ಸೈಟೋಕೈನಿನ್ ಏನ್ ಮಾಡ್ತಾವ, ಇದು ಕಟ್ ಆಯ್ತಂದ್ರ ಇಲ್ಲಿಂದ ಬ್ರಾಂಚ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾವ. ಓಕೆ, ಸೈಡ್ ಬ್ರಾಂಚಿಂಗ್ ಪ್ರಮೋಟ್ ಮಾಡ್ತಾವ. ದಟ್ ಇಸ್ ವಾಟ್ ದ reduce the apical dominance. Okay, and stimulate the leaf expansion, leaf size ದೊಡ್ಡ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. Okay, and also control the opening and closing of a stomata. Stomata ಡೇ ಟೈಮ್ ಓಪನ್ ಆಕಾವ್, ಸ್ಪೆಷಲಿ ಜಾಸ್ತಿ ನೀರ್ ಹಾಕಿದಾಗ ಓಪನ್ ಆಕಾವ್ ಟು ದ ಟ್ರಾನ್ಸ್ಪಿರೇಷನ್. ಓಕೆ, ಸೊ ಅದೇ ತರ ನೈಟ್ ಟೈಮ್ ಒಳಗ ಅವೇನಾಕಾವ್ ಕ್ಲೋಸ್ ಆಕಾವ್ ಟು ಪ್ರಿಸರ್ವ್ ದ ವಾಟರ್ ಆಫ್ ಕೋರ್ಸ್. ಸೊ ಲೈಕ್ ದಿಸ್, these are the functions of a cytokinin, gibberellins and auxins. These three are called as a growth promoters. Then next, last two are abscisic acid and ethylene ಅಥವಾ ethene. Okay, so abscisic acid is a growth inhibitor hormone. It causes stomatal closure, dormancy of the seed. Dormancy of the seed ಅನ್ನು ನೋಡಿ, ನೀವು ಮನೆಯೊಳಗ ಬಾಟಲ್ ಒಳಗ ಬೀಜಗಳನ್ನ ಎಷ್ಟು ಬೇಕಾದಷ್ಟು ದಿನ ಇಡ್ತೀವಿ, ಒಣ ಇರುತ್ತೆ. ಅದನ್ನ ನೀವು ನೀರ ಹಾಕಿದಾಗ ಅಷ್ಟೇ ಏನಾಕವು ಮಡಿಕೆ ಒಳಗೆ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಅದು ಎಲ್ಲಿ ಮಟ್ಟ ಅವು ನೀರ್ ಒಳಗೆ ಕಾಂಟ್ಯಾಕ್ಟ್ ಬರಂಗಿಲ್ಲ, ಅವು ಹಂಗ ಗಟ್ಟಿಯಾಗಿ ನೀವು ಬಾಟಲ್ ಒಳಗೆ ಇಟ್ಬೋದು, ಬಹಳ ದಿನ ತನಕ ಇಡ್ಬೋದು. ಅದಕ್ಕೆ ಏನ್ ಕರಿತೀವಿ ನಾವು, ಸೀಡ್ ಡಾರ್ಮನ್ಸಿ ಅಂತ ಕರಿತೀವಿ. ದಿಸ್ ಅಬ್ಸಿಸಿಕ್ ಆಸಿಡ್ ವಿಲ್ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಡಾರ್ಮನ್ಸಿ. ದೆನ್ ವಿಲ್ಟಿಂಗ್ ಆಫ್ ಲೀವ್ಸ್. ಲೀವ್ಸ್ ಮುರಿದಾಗಿ ಒಣಗಿ ಬೀಳುವುದನ್ನ ಒಟ್ಟ ಕಾಸ್ ಮಾಡ್ತದೆ. ಅಷ್ಟೇ ಅಲ್ಲ, ಲಾಸ್ ಆಫ್ ಪ್ರೋಟೀನ್ಸ್ ಅಂಡ್ ಕ್ಲೋರೋಫಿಲ್. ಓಕೆ, ಎಲಿಗಳು ವಯಸ್ಸಾದ್ಮೇಲೆ ಕ್ಲೋರೋಫಿಲ್ ಲಾಸ್ ಆಗುತ್ತೆ. ಫಸ್ಟ್ ನೋಡಿ ಡೈರೆಕ್ಟ್ ಬೀಳಂಗಿಲ್ಲ, ಎಲಿ ಹಸಿರಿದ್ದು ಹಳದಿ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಅದ್ರೊಳಗೆ ಏನಾಕೈತಿ, ಕ್ಲೋರೋಫಿಲ್ ಹೋಗ್ತೈತಿ. ನಂತರ ಪ್ರೋಟೀನ್ ಲಾಸ್ ಆಗುತ್ತೆ. ಪ್ರೋಟೀನ್ ಲಾಸ್ ಆದ್ಕೊಳ್ಳಿ ತನ್ನ ಸ್ಟ್ರೆಂತ್ ಅನ್ನು ಕಳ್ಕೊತೈತಿ. ನಂತರ ಲೀಫ್ ಏನಾಕೈತಿ, ವಿಲ್ಟ್ ಆಗುತ್ತೆ, ಹೌದಾ, ಮುದುಡಿ ಆಗ್ತೈತಿ, ಒಣಗ್ತೈತಿ, ಕೆಳಗೆ ಬೀಳ್ತೈತಿ. ಓಕೆ, ಸೊ ಇದು ಅಬ್ಸಿಸಿಕ್ ಆಸಿಡ್ ದ ಫಂಕ್ಷನ್ಸ್. Ethylene is it is a gaseous hormone. It is also called as a ripening hormone, fruit ripening hormone. ಅಂದ್ರೆ ಹಸಿ ಏನಿರ್ತಾವಲ್ಲ ಕಾಯಿಗಳು, ಅವು ಹಣ್ಣಾಗ್ಬೇಕಂದ್ರೆ ಇಥಿಲೀನ್ ಅಲ್ಲೇ ಬಹಳ ಹೆಲ್ಪ್ ಮಾಡ್ತೈತಿ. ಇಟ್ ಪ್ರಮೋಟ್ಸ್ ಟ್ರಾನ್ಸ್ವರ್ಸ್ ಗ್ರೋತ್. ಓಕೆ, ಸೊ ಸೈಡ್ ಬೆಳಿಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಇಟ್ ಆಲ್ಸೋ ಪ್ರಮೋಟ್ಸ್ ಸಿನೆಸೆನ್ಸ್ ಅಂಡ್ ಅಬ್ಸೆಷನ್ ಆಫ್ ಲೀವ್ಸ್. ಸಿನೆಸೆನ್ಸ್ ಅಂದ್ರೆ ಏಜಿಂಗ್. ಓಕೆ, ನೆನಪಿಟ್ಕೋರಿ, ಸಿನೆಸೆನ್ಸ್ ಮೀನ್ಸ್ ಏಜಿಂಗ್ ಅಂಡ್ ಅಬ್ಸೆಷನ್ ಅಂದ್ರೆ ಒಣಗುದು. ಓಕೆ, ಸೊ ವಯಸ್ಸಾಗುದು ಮತ್ತು ಒಣಗುದನ್ನ ಪ್ರಮೋಟ್ ಮಾಡ್ತೈತಿ, ಬಿಕಾಸ್ ಇಟ್ಸ್ ಅ ಗ್ರೋತ್ ಇನ್ಹಿಬಿಟರ್ ಹಾರ್ಮೋನ್. ಅಷ್ಟೇ ಅಲ್ಲ, ಇಟ್ ಇಸ್ ಯೂಸ್ಡ್ ಇನ್ ರೈಪನಿಂಗ್ ಆಫ್ ದ ಫ್ರೂಟ್ಸ್.
ನ್ಯಾಚುರಲ್ ಆಗಿನೂ ಪ್ರೊಡ್ಯೂಸ್ ಆಗುತ್ತಿದೋ ಅಷ್ಟೇ ಅಲ್ಲ, ಇದನ್ನ ಆರ್ಟಿಫಿಷಿಯಲ್ ಆಗಿ ಫ್ರೂಟ್ಸ್ ಅನ್ನ ಹಣ್ಣು ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರೆ. ಓಕೆ, ದಿಸ್ ಇಸ್ ವಾಟ್ ಇಥೈಲಿನ್. ಸೊ ದೀಸ್ ಟೂ ಹಾರ್ಮೋನ್ಸ್ ಆರ್ ಕಾಲ್ಡ್ ಆಸ್ ಅ growth inhibitor hormones. Okay, so this is what about the phytohormones. So in the upcoming class, let us discuss about the animal hormones. Bhal interesting agutte animal hormones, yakandre it is about our own body and how these hormones are functioning. Okay, so that we shall see in the next class. Till then, please take care of yourself. Thank you very much.